ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಕಲಿ ನಂಬರ್ ಪ್ಲೇಟ್ ಬಳಸಿ ಮಿನಿ ಬಸ್ ಓಡಾಟ, ಸರ್ಕಾರಕ್ಕೆ ಟ್ಯಾಕ್ಸ್ ಪಾವತಿಸದೆ ವಂಚನೆ. ನಕಲಿ ನಂಬರ್ ಪ್ಲೇಟ್ ಹಾಕೊಂಡಿದ್ದ ಬಸ್ ಸೀಸ್. ನಕಲಿ ನಂಬರ್ ಪ್ಲೇಟ್ ಬಳಸಿ ತುಮಕೂರಿನಿಂದ ಬೆಂಗಳೂರಿಗೆ ಓಡಾಡ್ತಾ ಇದ್ದ ಮಿನಿ ಬಸ್ ಒಂದನ್ನ ಬೆಂಗಳೂರಿನಲ್ಲಿ ಲಾಕ್ ಮಾಡಲಾಗಿದೆ. ರಸ್ತೆಯಲ್ಲಿ ನಿಂತಿದ್ದ ಬಸ್ ಅನ್ನ ತೆರವು ಮಾಡೋದಕ್ಕೆ ಪೊಲೀಸರು ಬಸ್ ನೋಂದಣಿಯ ನಂಬರ್ ಸಹಾಯದಿಂದ ಮೊಬೈಲ್ ನಂಬರ್ ಪಡೆದು ಮಾಲೀಕನಿಗೆ ಕರೆ ಮಾಡಿದಾಗ ನಕಲಿ ನಂಬರ್ ಪ್ಲೇಟ್ ಬಳಸಿಕೊಂಡು ಬಸ್ ಓಡಿಸ್ತಾ ಇರೋದು ಗೊತ್ತಾಗಿದೆ. ಟ್ಯಾಕ್ಸ್ ವಂಚನೆ ಮಾಡೋದಕ್ಕೆ ಈ ಕೃತ್ಯವೆಸಗಿದ್ದು ಪೀಣ್ಯ ಸಂಚಾರಿ ಠಾಣೆಗೆ ಅಸಲಿ ನಂಬರ್ ಪ್ಲೇಟ್ ಹೊಂದಿರುವ ಮಿನಿ ಬಸ್ ಮಾಲೀಕರು ದೂರು ನೀಡಿದ್ದಾರೆ. ಒರಿಜಿನಲ್ ಗಾಡಿ ದೊಡ್ಡಬಳ್ಳಾಪುರದಲ್ಲಿದೆ, ನಮ್ಮದೇ ನಾವೇ ಓನರು. ಬೆಳಗ್ಗೆ ಒಂದು 9:30ಗೆ ಕಾಲ್ ಬಂತು ನಮಗೆ ಪೀಣ್ಯ ಪೊಲೀಸ್ ಸ್ಟೇಷನಿಂದ. ಫೋನ್ ಮಾಡಿದ್ರು ಮಂಜುನಾಥ ಅಂತ, ಗಾಡಿ ತೆಗಿಬೇಕು, ರೋಡಲ್ಲಿ ರಿಪೇರಿ ಆಗಿ ನಿಂತಿದೆ ನಿಮ್ಮ ಗಾಡಿ ಅಂದರು. ಯಾವುದು ಗಾಡಿ ವೆಹಿಕಲ್ ಒಂದೇ, ಈ ಥರ ಮಾರ್ಕೋಪೋಲ ಈ ನಂಬರು ಅಂತ ಹೇಳಿದ್ರು. ಬಟ್ ಇಲ್ಲ ಸರ್, ಈ ಗಾಡಿ ನಮ್ಮದೇ, ನನ್ನ ದೊಡ್ಡಬಳ್ಳಾಪುರದಲ್ಲೇ ಇದೆ ಗಾಡಿ ಇದು ಅಂತ ಹೇಳಿದೆ. ಇಲ್ಲ ನೋಡಿ ಒಂದ್ಸಲ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂದರು. ಇಲ್ಲ ಸರ್, ಕನ್ಫರ್ಮ್ ಆಗಿ ಇಲ್ಲೇ ಇದೆ ಸರ್, ದೊಡ್ಡಬಳ್ಳಾಪುರ ಇದೆ ಅಂತ ಹೇಳಿದೆ ನಾನು. ಒಂದು ನಿಮಿಷ ಫೋಟೋ ಕಳಿಸ್ತೀನಿ ನೋಡಿ ಗಾಡಿ ಇದು ಒಂದು. ವೆಹಿಕಲ್ ಫೋಟೋ ಕಳಿಸಿದ ಮೇಲೆ ನಂದು ಪ್ರೆಸೆಂಟ್ ಏನಿದೆ ನಾನು ವೆಹಿಕಲ್ ಫೋಟೋ ಕಳಿಸ್ತೀನಿ ಯಾರಿಗೆ, ಇಲ್ಲಿ ಮಂಜುನಾಥ್ PC ಅವ್ರಿಗೆ. ಅವ್ರು ಆಯಿತು ನೀವು ಬನ್ನಿ, ಅವ್ರು ನಾನು ಕರೆಸ್ತೀನಿ, ಗಾಡಿ ಥ್ರೋ ಮಾಡಿಕೊಂಡು ಸ್ಟೇಷನ್ ಹತ್ರ ಆಗಿರ್ತೀನಿ, ನೀವು ಬನ್ನಿ ಅಂತ ಹೇಳಿದ್ರು. ನಾವು ಬಂದಿದ್ದೀವಿ. ಅಸಲಿ ನಂಬರ್ ಪ್ಲೇಟ್ ಹೊಂದಿರುವ ಮಾಲೀಕರು ದೊಡ್ಡಬಳ್ಳಾಪುರದಲ್ಲಿದ್ದಾರೆ. ಅವರ ಮಿನಿ ಬಸ್ ಕೂಡ ಅಲ್ಲಿಯೇ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಪಿಕಪ್ ಡ್ರಾಪ್ ಮಾಡ್ತಿದೆ. ಆದರೆ ಇವರ ನಂಬರ್ ಪ್ಲೇಟ್ ಅನ್ನ ಬಳಸಿಕೊಂಡು ಹಲವು ದಿನಗಳಿಂದ ಸರ್ಕಾರಕ್ಕೂ ಟ್ಯಾಕ್ಸ್ ಹಾಗೂ ಟ್ರಾಫಿಕ್ ಫೈನ್ ಅನ್ನು ವಂಚನೆ ಮಾಡ್ತಾ ಇದ್ದಿದ್ದು ಬೆಳಕಿಗೆ ಬಂದಿದೆ. ನಕಲಿ ನಂಬರ್ ಪ್ಲೇಟನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ ಮಿನಿ ಬಸ್ಸನ್ನು ಇದೀಗ ಪೀಣ್ಯ ಟ್ರಾಫಿಕ್ ಪೊಲೀಸರು ಸೀಸ್ ಮಾಡಿದ್ದಾರೆ. ಇಲ್ಲಿಗೆ ಠಾಣೆಗೆ ಕೂಡ ಕರೆದುಕೊಂಡು ಬಂದಿದ್ದಾರೆ. ಸೊ ಈ ಒಂದು ನಂಬರ್ ಪ್ಲೇಟ್ ಏನಿದೆ KA 06C0882 ಇದು ನಕಲಿ ನಂಬರ್ ಪ್ಲೇಟು. ಇದು ತುಮಕೂರಿನಿಂದ ಇವತ್ತು ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಬೆಂಗಳೂರಲ್ಲೇ ಬಸ್ ಕೆಟ್ಟು ನಿಂತಿತ್ತು. ಸೊ ಆದಾಗ ಈ ಒಂದು ನಂಬರನ್ನು ಬಳಸ್ಕೊಂಡು ಮಾಲೀಕರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿದಾಗ ಮೂಲ ನಂಬರ್ ಪ್ಲೇಟ್ ಇರುವಂಥ ಬಸ್ ಏನಿದೆ ಅದು ದೊಡ್ಡಬಳ್ಳಾಪುರದಲ್ಲೇ ಇತ್ತು. ಆದರೆ ಇದು ನಕಲಿ ನಂಬರ್ ಪ್ಲೇಟನ್ನು ಬಳಸ್ಕೊಂಡು ಈ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಸೊ ಆಗ ಪೊಲೀಸರಿಗೆ ಮೂಲ ಮಾಲೀಕರು ಏನಿದ್ದಾರೆ ಅವರು ಕೊಟ್ಟಂಥ ಮಾಹಿತಿಯ ಮೇರೆಗೆ ಇದು ನಕಲು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಹೀಗಾಗಿ ಈಗ ಟ್ರಾಫಿಕ್ ಪೊಲೀಸರು ಪೀಣ್ಯ ಈಗ ಅವರು ಈ ಒಂದು ಬಸ್ಸನ್ನು ಸೀಸ್ ಮಾಡಿದ್ದಾರೆ, ಠಾಣೆಗೆ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸುಮಾರು ದಿನಗಳಿಂದಲೂ ಕೂಡ ಹೀಗೆ ಸರ್ಕಾರಕ್ಕೆ ಟ್ಯಾಕ್ಸ್ ವಂಚನೆ ಮಾಡೋದಕ್ಕೆ ಈ ರೀತಿಯ ಕೃತ್ಯವನ್ನು ಎಸಗ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗ ಇದರ ಮೂಲ ಮಾಲೀಕರು ಏನಿದ್ದಾರೆ ಅವರು ದೊಡ್ಡಬಳ್ಳಾಪುರದ ನಿವಾಸಿಗಳು ವೀರೇಶ್ ಅನ್ನುವಂಥವ್ರು ಈ ಭಾಗದಲ್ಲಿ ಕೂಡ ಇದ್ದಾರೆ. ಅವರ ಮೂಲ ನಂಬರ್ ಪ್ಲೇಟನ್ನು ಹೊಂದಿದಂಥವ್ರು, ಅವ್ರದ್ದೇ ಒಂದು ಮಿನಿ ಬಸ್ ಕೂಡ ಇದೆ, ಅದು ದೊಡ್ಡಬಳ್ಳಾಪುರದಲ್ಲಿ ಅವರು ಆಪರೇಟನ್ನು ಮಾಡ್ತಾರೆ. ಸೊ ಅಲ್ಲಿದ್ದಂತಹ ಬಸ್ಸು ಇಲ್ಲಿ ಅದರ ನಂಬರ್ ಪ್ಲೇಟನ್ನು ನಕಲು ಮಾಡಿಕೊಂಡು ಓಡಿಸ್ತಾ ಇದ್ರು. ಸೊ ಈಗ ಪೊಲೀಸರ ಒಂದು ತನಿಖೆಯಲ್ಲಿ ಗೊತ್ತಾಗಿದೆ ಇದು ನಂಬರ್ ಪ್ಲೇಟ್ ನಕಲಿಯಾಗಿದೆ. ನಕಲಿ ನಂಬರ್ ಪ್ಲೇಟನ್ನು ಬಳಸ್ಕೊಂಡು ಸುಮಾರು ದಿನಗಳಿಂದ ಕೂಡ ಓಡಿಸ್ತಾ ಇದ್ರು, ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ರು ಅಂತೇಳಿ. ಒಟ್ಟಾರೆ ನಕಲಿ ನಂಬರ್ ಪ್ಲೇಟ್ ಹೊಂದಿದ್ದ ಬಸ್ ಮಾಲೀಕನನ್ನ ಪೊಲೀಸರು ಸಂಪರ್ಕಿಸಿ ಮಾಹಿತಿ ಪಡೆದಿದ್ದಾರೆ. ತಪ್ಪೊಪ್ಕೊಂಡಿರುವ ಮಾಲೀಕ ಇನ್ಮುಂದೆ ಹೀಗೆ ಆಗಲ್ಲ ಅಂತ ಕ್ಷಮೆ ಕೇಳಿದ್ದಾರೆ. ಈ ರೀತಿಯ ಸಾರಿಗೆ ನಿಯಮಗಳನ್ನ ಉಲ್ಲಂಘಿಸಿ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಾ ಇರುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.